ಹಲೋ ನಮಸ್ತೆ, ನಾನ್ ರಮ್ಯಾ. ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಕಡಿಮೆ ಮಾಡಿದ್ರೂ ಕೂಡ ಹೋಟೆಲ್ನಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವ ಕೆಲಸ ಮಾತ್ರ ನಿಲ್ತಾನೆ ಇಲ್ಲ. ಅದೇನೋ ಹೇಳ್ತಾರಲ್ಲ, ದೇವರು ವರ ಕೊಟ್ರು ಪೂಜಾರಿ ಕೊಡಲ್ಲ ಅಂತ. ಹಾಗಾಗೋಗ್ಬಿಟ್ಟಿದೆ ನೋಡಿ ಈ ಹೋಟೆಲ್ಗಳ ದರ್ಬಾರ್. ಹೌದು, ಜಿಎಸ್ಟಿ ದರ ಇಳಿಕೆ ಹಾಗೂ ಕೆಲವು ಆಹಾರ ವಸ್ತುಗಳಿಗೆ ಜಿಎಸ್ಟಿ ಇಂದ ಒಂದಷ್ಟು ವಿನಾಯಿತಿಯನ್ನ ಕೂಡ ನೀಡಲಾಗಿದೆ. ಸೆಪ್ಟೆಂಬರ್ 22ರಿಂದ ಜಾರಿಗೂ ಕೂಡ ಬಂದಿದೆ. ಹೀಗಾಗಿ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೆಲವು ಆಹಾರ ಪದಾರ್ಥಗಳಿಗೆ ಜಿಎಸ್ಟಿಯನ್ನ ವಿಧಿಸುವಂತಿಲ್ಲ. ಮತ್ತೊಂದು ಕಡೆ ಗ್ರಾಹಕರಿಂದ ಬಲವಂತವಾಗಿ ಸೇವಾ ಶುಲ್ಕ ಹಾಗೂ ಜಿಎಸ್ಟಿ ಮೊತ್ತ ಸಂಗ್ರಹಿಸುವಂತಿಲ್ಲ ಎಂಬ ದೆಹಲಿ ಹೈಕೋರ್ಟ್ ಆದೇಶವೂ ಇದೆ. ಹೀಗಾಗಿ ಬೆಂಗಳೂರಿನ ಹೋಟೆಲ್, ರೆಸ್ಟೋರೆಂಟ್ ಹಾಗೂ ದರ್ಶಿನಿಗಳು ಬಿಲ್ನಲ್ಲಿ ಸೇವಾ ಶುಲ್ಕವನ್ನ ವಿಧಿಸ್ತಾ ಇಲ್ಲ. ಆದಾಗ್ಯೂ ನಿಮ್ಮ ಜೇಬಿನಿಂದ ಸೇವಾ ಶುಲ್ಕ ಪಾವತಿಯಾಗ್ತಲೇ ಇದೆ ಅನ್ನೋದು ನಿಮಗೆ ಗೊತ್ತಿದ್ಯಾ? ಹೌದು, ಬೆಂಗಳೂರಿನ ಅನೇಕ ಹೋಟೆಲ್, ರೆಸ್ಟೋರೆಂಟ್ಗಳ ಬಿಲ್ನಲ್ಲಿ ಸೇವಾ ಶುಲ್ಕ ನಮೂದಿಸದೆ ಅದರ ಬದಲು ಆ ಮೊತ್ತವನ್ನ ಆಹಾರ ವಸ್ತುಗಳ ದರದ ಜೊತೆ ಸೇರಿಸಿ ವಸೂಲಿ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಮೆನು ಬೆಲೆಗಳಲ್ಲಿ ಸೇವಾ ಶುಲ್ಕದ ಮೊತ್ತವನ್ನ ಸೇರಿಸ್ತಾರೆ. ಬಿಲ್ನಲ್ಲಿ ಪ್ರತ್ಯೇಕವಾಗಿ ಸೇವಾ ಶುಲ್ಕ ನಮೂದಿಸುವುದಿಲ್ಲ. ಇದರಿಂದ ಗ್ರಾಹಕರು ತಾವು ಸೇವಾ ಶುಲ್ಕ ಪಾವತಿಸ್ತಾ ಇಲ್ಲ ಅಂತ ಅಂದ್ಕೊಂಡೇ ನಂಬ್ಕೊಂಡ್ಬಿಡ್ತಾರೆ. ಇದೀಗ ಜಿಎಸ್ಟಿ ಸ್ಲ್ಯಾಬ್ಗಳ ಬದಲಾವಣೆ ನಂತರ ಗ್ರಾಹಕರು ತೆರಿಗೆ ಪಾವತಿಸೋದಕ್ಕೂ ಹಿಂದೇಟನ್ನ ಹಾಕ್ತಾರೆ, ಜೊತೆಗೆ ತಕರಾರನ್ನು ಕೂಡ ತೆಗಿತಾರೆ. ಹೀಗಾಗಿ ಮೆನುವಿನ ಜೊತೆಗೆ ಆ ಮೊತ್ತವನ್ನ ಸೇರಿಸ್ತಾ ಇದ್ದೇವೆ ಅಂತ ಹೋಟೆಲ್ನ ಸಿಬ್ಬಂದಿಯೊಬ್ಬರು ತಿಳಿಸಿದ್ದಾರೆ. ಬೆಲೆ ಹೆಚ್ಚಿರೋದ್ರಿಂದ ಅನೇಕರು ಸೇವಾ ಶುಲ್ಕವನ್ನ ಪಾವತಿಸೋದಕ್ಕೆ ನಿರಾಕರಿಸ್ತಾರೆ. ಆದ್ರಿಂದ ನಾವು ಮೆನುವಿನ ಜೊತೆಗೆ ಆ ಮೊತ್ತವನ್ನ ಸೇರಿಸಿದಾಗ ಜನರು ಸೇವಾ ಶುಲ್ಕದ ಉಳಿತಾಯ ಮಾಡ್ತಾ ಇದ್ದೇವೆ ಅಂತ ಹೇಳಿ ಭಾವಿಸಿ ಹೆಚ್ಚು ಖರ್ಚನ್ನ ಮಾಡ್ತಾರೆ ಅಂತ ವೈಟ್ ಫೀಲ್ಡ್ ನಲ್ಲಿ ಇರುವಂತಹ ಒಂದು ರೆಸ್ಟೋರೆಂಟ್ ಸಿಬ್ಬಂದಿ ತಿಳಿಸಿರೋದಾಗಿ ವರದಿಯಲ್ಲಿ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ. ಜಿಎಸ್ಟಿ ಸುಧಾರಣೆಯ ನಂತರ ಎಂಜಿ ರಸ್ತೆಯಲ್ಲಿರುವ ಜನಪ್ರಿಯ ರೆಸ್ಟೋರೆಂಟ್ ಮೆನು ಬೆಲೆಗಳನ್ನ ಹೆಚ್ಚಿಸಿರುವ ಬಗ್ಗೆಯೂ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಈ ರೆಸ್ಟೋರೆಂಟ್ನಲ್ಲಿ ಆಹಾರದ ಮೇಲಿನ ಜಿಎಸ್ಟಿಯನ್ನ 18% 5%ಗೆ ಇಳಿಕೆ ಮಾಡಲಾಗಿದೆ. ಈ ಹಿಂದೆ ಬಿಲ್ನಲ್ಲಿ ಸೇವಾ ಶುಲ್ಕವಾಗಿ 10% ದರ ವಿಧಿಸಲಾಗ್ತಾ ಇತ್ತು. ಇದೀಗ ಅದನ್ನ ಸ್ಥಗಿತಗೊಳಿಸಿ ಮೆನು ಬೆಲೆಯನ್ನ 15% ಹೆಚ್ಚಿಸಲಾಗಿದೆ. ಹೀಗೆ ಜಿಎಸ್ಟಿ ವಿನಾಯಿತಿ, ಸೇವಾ ಶುಲ್ಕ ಕಡ್ಡಾಯವಿಲ್ಲ ಎಂಬ ಕಾನೂನು ಒಂದೆಡೆಯಾದರೆ, ಅದನ್ನ ಪಾಲಿಸುವ ಹೆಸರಿನಲ್ಲಿಯೇ ಹೋಟೆಲ್, ರೆಸ್ಟೋರೆಂಟ್ಗಳು ಗ್ರಾಹಕರ ಜೇಬಿಗೆ ಕತ್ತರಿಯನ್ನ ಹಾಕೋದು ಮಾತ್ರ ನಿಲ್ಲಿಸಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.